ನಂಗಂತೂ ಭಾಳ ಅಂದ್ರೆ ಭಾಳ ಕೆಟ್ಟ ಅನ್ಸ್ಬಿಟ್ಟಿತ್ತು. ಎಲ್ರ ಹತ್ತು ಬಿಡ್ತೀನೇನೋ ಎಲ್ರ ಮುಂದೆ ಅಂತೇಳಿ ಸೀದಾ ಬಂದ್ಬಿಟ್ಟೆ. ಹಾಯ್ ಎಲ್ರಿಗೂ, ಇದು ನನ್ನ ಮಾರ್ನಿಂಗ್ ರುಟೀನ್ ಆಗಿರುತ್ತೆ. ಯಾವಾಗಲೂ ಎಕ್ಸಸೈಸ್ ಮಾಡೇ ಡೇನ ಸ್ಟಾರ್ಟ್ ಮಾಡ್ತೀನಿ. ಅದಾದಮೇಲೆ ರೆಡಿ ಆಗ್ತಾ ಇದ್ದೆ ಕೆಲ್ಸಕ್ಕೆ ಹೋಗೋಕೆ. ಇವತ್ತು ಭಾಳ ಅಂದ್ರೆ ಭಾಳ ಸ್ವಲ್ಪ ಬೇಜಾರು ಅನ್ಸಾಕತ್ತಿತ್ತು. ಯಾಕಂದರೆ ಇನ್ಮೇಲೆಯಿಂದ ನಾನು ಕೆಲ್ಸಕ್ಕೆ ಹೋಗೋದು ನಿಲ್ಲಿಸ್ಬೇಕಂತ ಮಾಡೀನಿ. ಈ ಹೋಗೋ ದಿನನ ಲಾಸ್ಟ್ ಡೇ ಮಾಡ್ಬೇಕಂತ ಮಾಡೀನಿ ಕೆಲ್ಸಕ್ಕೆ ಹೋಗೋದು. ಹಾಗಾಗಿ ಅದೇ ಬೇಜಾರಲ್ಲಿದ್ದೆ. ಲಾಸ್ಟ್ ಸೈನ್ ಅಂತೇಳಿ ಸಿಗ್ನೇಚರ್ ಹಾಕಿ ಶೂಸ್ ಹಾಕ್ಕೊಂಡು ಒಳಗಡೆ ಹೋದೆ. ನಾನು ತುಂಬ ಅಂದರೆ ತುಂಬ ಇಂಪ್ರೂವ್ ಆಗಿದ್ದೀನಿ. ತುಂಬ ಕಾನ್ಫಿಡೆನ್ಸ್ ಕೂಡ ಬಂದಿದೆ ನನಗೆ. ಇಲ್ಲಿ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಯಾದ್ಮ್ಯಾಗ. ನಾನು ಕೆಲಸ ಮಾಡಕತ್ತಿದ್ದೆ ಎಲ್ಲಿ ಅಂದ್ರೆ ರಿಲಯನ್ಸ್ ಒಳಗೆ, ಸ್ಮಾರ್ಟ್ ಬಜಾರ್ ಒಳಗೆ. ಆದರೆ ನನಗೆ ರಿಲಯನ್ಸ್ ಸ್ಮಾರ್ಟ್ ಬಜಾರ್ ಒಳಗೆ ಪರ್ಮನೆಂಟ್ ಕೆಲಸನ ಸಿಕ್ಕಿತ್ತು. ನಾನು ಬೇಕಂತಲೇ ಕೆಲಸ ಬಿಡಾಕತ್ತಿದ್ದೆ. ಯಾಕಂದ್ರೆ ನಂದು ಕಾಲೇಜ್ ಐತಿ. ಹೌದ್ರಿ, ನಾನು ಕಾಲೇಜ್ ಸ್ಟೂಡೆಂಟ್ ಅದೀನಿ. ನಂದು ಕಾಲೇಜ್ ಹಾಲಿಡೇಸ್ ಕೊಟ್ಟಿತ್ತಲ್ಲ, ಹಾಗಾಗಿ ಯಾಕೆ ಫ್ರೀ ಕೂತು ಟೈಮ್ ವೇಸ್ಟ್ ಮಾಡಲಿ ಅಂಥೇಳಿ ಕೆಲ್ಸಕ್ಕೆ ಅಂತೇಳಿ ಜಾಯ್ನ್ ಆಗಿದ್ದೆ. ಹೊಸದಾಗೇನೋ ಕೆಲ್ಸಕ್ಕೆ ಸೇರ್ಕೊಂಡಿನಿ, ಹೆಂಗಿರ್ತಾರಪ್ಪ ಎಲ್ಲರೂ ಅನ್ನೋದೊಂದು ಭಾಳ ಭಯ ಇತ್ತು. ಆದರೆ ಎಲ್ಲರೂ ಭಾಳ ಅಂದ್ರೆ ಭಾಳ ಚಲೋ ಇದ್ರು. ನನಗೆ ಭಾಳ ಹಚ್ಕೊಂಡು ಮಾತಾಡ್ತಿದ್ರು, ಪ್ರೀತಿಯಿಂದ ಇರ್ತಿದ್ರು ನನ್ನ ಜೋಡಿ. ಅದು ನಂಗೆ ಭಾಳ ಇಷ್ಟ ಆಗ್ತಿತ್ತು. ನಂದೇನು ಕೆಲಸ ಅಂದ್ರೆ ಫೌಂಡ್ಸ್ ಇದೇನು ಪ್ರಾಡಕ್ಟ್ ಅದಾವು ಅದ್ರದ್ದು ಪ್ರೊಮೋಟರ್ ಆಗಿದ್ದೆ ನಾನು, ಸ್ಕಿನ್ ಕೇರ್ದು ಪ್ರಾಡಕ್ಟ್ ಇದ್ದು. ಹಾಗಾಗಿ ಲಾಸ್ಟ್ ಅಟೆಂಡೆನ್ಸ್ ಅಂತೇಳಿ ಅಟೆಂಡೆನ್ಸ್ ಕೊಟ್ಬಿಟ್ಟು ಯಾವಾಗಲೂ ಶೂಸ್ ಇಲ್ಲೇ ಇಟ್ಟೋಗ್ತಿದ್ದೆ. ಶೂಸ್ನು ಮನೆಗೆ ತೊಗೊಂಡೋಗಿ ಸೈನ್ ಹಾಕಿ ಹೊರಗಡೆ ಹೊರಟಿದ್ದೆ. ಕೆಲ್ಸಕ್ಕೆ ಹೋಗಿದ್ದು 2 ತಿಂಗಳಾದ್ರೂ ಅವು ನನ್ನ ಗೋಲ್ಡನ್ ಡೇಸ್ ಆಗಿದ್ದು. ಭಾಳ ಅಂದ್ರೆ ಭಾಳ ಕಲ್ತೀನಿ.